ಎಲ್ಲರಿಗೂ ನಮಸ್ಕಾರ. ನಾವಿಂದು ಖಗೋಳ ವಿಜ್ಞಾನದ ಒಂದು ಘಟನೆಗೆ ಸಾಕ್ಷಿಯಾಗಲಿದ್ದೇವೆ. ಆದರೆ ಇದೇನು ಅಪರೂಪದ ಘಟನೆಯಲ್ಲ, ವರ್ಷಕ್ಕೆ 2 ಬಾರಿ ಜರುಗುವಂಥ ಘಟನೆ ಆಗಿರುತ್ತೆ. ಅದು ಯಾವುದಪ್ಪ ಅಂತಂದರೆ ಝೀರೋ ಶ್ಯಾಡೋ ಡೇ ಅಥವಾ ಶೂನ್ಯ ನೆರಳಿನ ದಿನ. ಏನಪ್ಪ ಇದು ಶೂನ್ಯ ನೆರಳಿನ ದಿನ ಅಂತಂದರೆ ನಮಗೆ ಗೊತ್ತು, ನಮ್ಮನ್ನು ಯಾವಾಗಲೂ ಹಿಂಬಾಲಿಸುವಂಥದ್ದು ನಮ್ಮ ನೆರಳು. ಆದರೆ ಈ ನೆರಳು ಸಹ ವರ್ಷದ 2 ದಿನಗಳಲ್ಲಿ ನಮ್ಮನ್ನು ಬಿಟ್ಟು ಒಂದಷ್ಟು ಕ್ಷಣಗಳ ಕಾಲ ಮರೆಯಾಗುತ್ತೆ. ಯಾಕೆ ಇದು ಈ ರೀತಿ ಮರೆಯಾಗುತ್ತೆ ಅಂತಂದರೆ, ಸೂರ್ಯ ಸಂಪೂರ್ಣವಾಗಿ ನಮ್ಮ ನೆತ್ತಿಯ ಮೇಲೆ ಬರ್ತಾನೆ. ಆ ಒಂದು ದಿನಗಳಲ್ಲಿ ನಾವು ಅಂದ್ಕೊಳ್ತೀವಿ ಪ್ರತಿದಿನ 12 ಗಂಟೆ ಆದ ತಕ್ಷಣ ಸೂರ್ಯ ನಮ್ಮ ನೆತ್ತಿ ಮೇಲೆ ಬಂದ್ಬಿಡ್ತಾನೆ, ನೆತ್ತಿ ಮೇಲೆ ಬಂದ ತಕ್ಷಣ ಮಧ್ಯಾಹ್ನ ಆಗೋಯ್ತು ಅಂತ. ಆದರೆ ಅದು ತಪ್ಪು ಕಲ್ಪನೆ. ಸೂರ್ಯ ಮಧ್ಯಾಹ್ನ ಆದ ತಕ್ಷಣ ನಮ್ಮ ನೆತ್ತಿಯ ಮೇಲೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಆದರೆ ವರ್ಷದ 2 ದಿನಗಳಲ್ಲಿ ಮಾತ್ರ ಈ ಒಂದು ಸೂರ್ಯ ನಮ್ಮ ನೆತ್ತಿಯ ಮೇಲೆ ಕಾಣ್ತಾ ಹೋಗ್ತಾನೆ. ಆ ಒಂದು ದಿನಗಳಲ್ಲಿ ನಮ್ಮ ನೆರಳು ಮಾಯ ಆಗ್ತಾ ಹೋಗುತ್ತೆ ಒಂದಷ್ಟು ಕ್ಷಣಗಳ ಕಾಲ. ಆ ಒಂದು ಕ್ಷಣವನ್ನು ನಾವು ಝೀರೋ ಶ್ಯಾಡೋ ಡೇ ಅಥವಾ ಶೂನ್ಯ ನೆರಳಿನ ಈ ಝೀರೋ ಶ್ಯಾಡೋ ಡೇ ಅಂತ ನಾವೇನು ಹೇಳ್ತೀವಿ, ಅದನ್ನು ಹಲವಾರು ರೀತಿಯಲ್ಲಿ ನಾವು ಕಂಡುಹಿಡಿತಾ ಹೋಗ್ಬೋದು. ಅದರಲ್ಲಿ ಮುಖ್ಯವಾಗಿ ಒಂದು ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನ್ ಮುಖಾಂತರ ನಾವೇನು ಮಾಡಬಹುದು ಅಂದರೆ, ಝೀರೋ ಶ್ಯಾಡೋ ಡೇ ಯಾವಾಗ ಆಗುತ್ತೆ, ಬೇರೆ ಬೇರೆ ಸ್ಥಳಗಳಿಗೆ ಅನುಗುಣವಾಗಿ ಯಾವ ಒಂದು ಸಮಯದಲ್ಲಿ ಆಗುತ್ತೆ, ಭೂಮಿಯ ಯಾವ ಭಾಗದಲ್ಲಿ ಯಾವ ಒಂದು ಪ್ರದೇಶದಲ್ಲಿ ಒಟ್ಟಿಗೆ ಝೀರೋ ಶ್ಯಾಡೋ ಡೇ ಆಗುತ್ತೆ, ಅವೆಲ್ಲವನ್ನು ನಾವೇನು ಮಾಡ್ಬೋದಪ್ಪ ಅಂತಂದರೆ ಕಂಡುಹಿಡಿತಾ ಹೋಗ್ಬೋದು. ಅದು ಯಾವುದಪ್ಪ ಅಪ್ಲಿಕೇಶನ್ ಅಂತಂದರೆ, ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು, ಯೆಲ್ಲೋ ಕಲರ್ನಲ್ಲಿ ಒಂದು ಆ್ಯಪ್ ಕಾಣಿಸ್ತಾ ಇದೆ, ZST ಅಂತಂದರೆ ಝೀರೋ ಶ್ಯಾಡೋ ಡೇ ಅನ್ನುವಂಥ ಆ್ಯಪ್. ಈ ಆ್ಯಪನ್ನು ನೀವೇನು ಮಾಡ್ಬೋದಪ್ಪ ಅಂತಂದರೆ, ಒಂದು ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿಕೊಂಡು ನೀವು ಇದನ್ನು ಯೂಸ್ ಮಾಡ್ತಾ ಹೋಗ್ಬೋದು. ಪ್ಲೇಸ್ಟೋರ್ಗೆ ಹೋಗ್ತೀರಾ, ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ತೀರಾ, ಡೌನ್ಲೋಡ್ ಮಾಡಿ ನೀವು ಅದನ್ನು ಓಪನ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಡಿಸ್ಕ್ರಿಪ್ಷನ್ ಸಿಗ್ತಾ ಹೋಗುತ್ತೆ. ಅಂತಂದರೆ ಝೀರೋ ಶ್ಯಾಡೋ ಡೇ ಅಂತ ಅಂದರೆ ಏನು ಅನ್ನುವಂಥದ್ದನ್ನ ನಿಮಗೆ ಇಲ್ಲಿ ಕೊಟ್ಟಿರ್ತಾರೆ ಚಿಕ್ಕದಾಗಿ. ಝೀರೋ ಶ್ಯಾಡೋ ಡೇ ಅಥವಾ ಶೂನ್ಯ ನೆರಳಿನ ದಿನ ಅಂತಂದರೆ ಏನು ಅನ್ನುವಂಥದ್ದನ್ನ ನಿಮಗೆ ನೀಡ್ತಾ ಹೋಗ್ತಾರೆ. ಅದಾದ ನಂತರ ನಿಮಗೆ ಇಲ್ಲಿ ಪ್ರಮುಖವಾಗಿ ನಿಮಗೆ ಬೇಕಾಗಿರುವಂಥ ಮಾಡಿಫಿಕೇಷನ್ಗಳು ಏನೇನು ಮಾಡಬೇಕು ಅನ್ನುವಂಥದ್ದನ್ನ ನಾನು ತಿಳಿಸ್ತಾ ಹೋಗ್ತೀವಿ. ನಿಮಗೆ ಬಲಬದಿಯ ಕಾರ್ನರಲ್ಲಿ 3 ಪಾಯಿಂಟ್ಗಳು ಕಾಣಿಸ್ತಾ ಹೋಗ್ತವೆ. ಇವು 3 ಪಾಯಿಂಟು ಅದ್ರ ಓಪನ್ ಮಾಡಿದ ತಕ್ಷಣ ನಿಮಗೆ ಲ್ಯಾಂಗ್ವೇಜ್ ಅಂತ ಬರುತ್ತೆ. ಆ ಲ್ಯಾಂಗ್ವೇಜ್ ಏನಕ್ಕೆ ಯೂಸ್ ಮಾಡ್ಬೋದಪ್ಪ ಅಂದರೆ, ನಮಗೆ ಬೇಕಾಗಿರುವಂಥ ಲ್ಯಾಂಗ್ವೇಜನ್ನು ಸೆಟ್ ಮಾಡ್ಕೊಳ್ಳೋದಕ್ಕೆ. ನಮ್ಗೆ ಇಂಗ್ಲೀಷಲ್ಲಿ ಬೇಕು ಅಂದರೆ ಇಂಗ್ಲೀಷಲ್ಲೇ ಬಿಡ್ಬೋದು, ಅಥವಾ ಕನ್ನಡ, ಫಾರ್ ಎಕ್ಸಾಂಪಲ್ ಕನ್ನಡ ಬೇಕು ಅಂದರೆ ಕನ್ನಡದಲ್ಲಿ ಕೊಟ್ಟ ತಕ್ಷಣ ಅದೇನಾಗುತ್ತಪ್ಪ ಅಂದರೆ ನಮಗೆ ಇರುವಂಥ ಪೂರ್ತಿ ಇನ್ಫಾರ್ಮೇಷನ್ ಕನ್ನಡದಲ್ಲಿ ಸಿಗ್ತಾ ಹೋಗುತ್ತೆ. ನಮ್ಗೆ ಕನ್ನಡದಲ್ಲಿ ಬೇಡ, ನನಗೆ ಇಂಗ್ಲೀಷಲ್ಲೇ ಸಾಕು ಅಂತಂದರೆ ಲ್ಯಾಂಗ್ವೇಜ್ಗೆ ಹೋಗಿ ಪುನಃ ನಾವೇನು ಮಾಡ್ಬೋದು, ಇಂಗ್ಲೀಷ್ಗೆ ನಾವು ಹೋಗಿ ಏನು ಮಾಡ್ಬೋದು, ಚೇಂಜ್ ಮಾಡ್ಬೋದು. ಇದಾದ ನಂತರ ಇನ್ನೊಂದು ಮುಖ್ಯವಾಗಿರುವಂಥದ್ದು, ನಿಮಗೆ ಅಲ್ಲಿ ಪೊಸಿಷನ್ದು ಒಂದು ಸಿಂಬಲ್ ಕಾಣಿಸ್ತಾ ಇದೆ, ಈ ರೌಂಡ್ ಮಾರ್ಕು. ಆ ರೌಂಡ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವಿರುವಂಥ ಪೊಸಿಷನ್ಗೆ, ಆ ಪೊಸಿಷನ್ನ ಸೆಟ್ ಮಾಡೋಕ್ಕಿಂತ ಮುಂಚೆ ನಾವು ನಮ್ಮ ಒಂದು ಲೊಕೇಶನನ್ನು ಆನ್ ಮಾಡಿರಬೇಕು. ಆನ್ ಮಾಡಿದ್ಮೇಲೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಒಂದು ಪೊಸಿಷನ್ ಸೆಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ನಿಮ್ಮ ಎಡಬದಿಯ ಕಾರ್ನರಲ್ಲಿ, ಲೆಫ್ಟ್ ಕಾರ್ನರಲ್ಲಿ 3 ಲೈನ್ ಕಾಣಿಸ್ತವೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಂಟ್ರೋ ಅಂದರೆ ನಾವೀಗ ಏನು ನೋಡ್ತಾ ಇದ್ದೀವಿ, ಇಂಟ್ರೊಡಕ್ಷನ್ ಸಿಗ್ತಾ ಹೋಗುತ್ತೆ. ಅದಾದಮೇಲೆ ZST ಫೈಂಡರ್ ಅಂತ ಇದೆ. ಏನೇ ZST ಫೈಂಡರ್ ಅಂತಂದರೆ, ಹಿಂಗೆ ಓಪನ್ ಮಾಡಿದ ತಕ್ಷಣ ನಿಮಗೆ ಒಂದು ಮ್ಯಾಪ್ ಸಿಗ್ತಾ ಹೋಗುತ್ತೆ. ಅಂದರೆ ZST ಅನ್ನುವಂಥದ್ದು ಯಾವ ಸಮಯದಲ್ಲಿ ಅವು ನಮ್ಗೆ ಬೇಕಿರೋಂಥ ಪೊಸಿಷನಲ್ಲಿ ಯಾವ ಟೈಮಲ್ಲಿ ಆಗ್ತಾಯಿದೆ ಮತ್ತು ಯಾವ ದಿನದಲ್ಲಿ ಆಗುತ್ತೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಬಾಕ್ಸ್ ಒಳಗೆ ನಾನಿರುವಂಥ ಒಂದು ಪೊಸಿಷನ್ನಲ್ಲಿ ಯಾವ ಸಮಯದಲ್ಲಿ ಯಾವ ಡೇಟಲ್ಲಿ ಈ ಒಂದು ಝೀರೋ ಶ್ಯಾಡೋ ಡೇ ಉಂಟಾಗುತ್ತೆ ಅನ್ನುವಂಥದ್ದನ್ನ ಅವರು ನೀಡ್ತಾ ಇದ್ದಾರೆ. ಅಂದರೆ KM ಹಳ್ಳಿ ಅನ್ನುವಂಥ ನಾವೊಂದು ಪೊಸಿಷನ್ ಇದ್ದೀನಿ, ಅದರಲ್ಲಿ 22ನೇ ತಾರೀಕು ಏಪ್ರಿಲ್ 12 ಗಂಟೆ 22 ನಿಮಿಷಕ್ಕೆ ಝೀರೋ ಶ್ಯಾಡೋ ಡೇ ಉಂಟಾಗುತ್ತೆ. ಅದೇ ರೀತಿ 21 ಆಗಸ್ಟ್ 12 ಗಂಟೆ 27 ನಿಮಿಷಕ್ಕೆ ಝೀರೋ ಶ್ಯಾಡೋ ಡೇ ಅಥವಾ ಶೂನ್ಯ ನೆರಳಿನ ದಿನ ಅನ್ನುವಂಥದ್ದು ಉಂಟಾಗುತ್ತೆ ಅನ್ನುವಂಥದ್ದನ್ನ ಅವ್ರು ತೋರಿಸ್ತಾ ಇದ್ದಾರೆ. ನನಗೆ ಬಾಕ್ಸ್ ಬೇಗ ಇಡೋಕಣಪ್ಪ ಅಂತ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ಉಂಟಾಗುತ್ತೆ. ಈಗ ನನಗೆ ಬೇರೆ ಪೊಸಿಷನ್ದು ಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಈ ಹುಣಸೂರು ಅಂತ ಇದೆ, ಈ ಹುಣಸೂರು ಮೇಲೆ ಹೋಗಿ ಕ್ಲಿಕ್ ಮಾಡಿದ್ರೆ, ಈ ಥರ ಕ್ಲಿಕ್ ಮಾಡಿದೆ ಹುಣಸೂರಲ್ಲಿ ಯಾವಾಗ ಝೀರೋ ಶ್ಯಾಡೋ ಉಂಟಾಗುತ್ತೆ ನೋಡಿ. ನನ್ನಲ್ಲಿರುವಂಥ ಪೊಸಿಷನ್ 22ನೇ ತಾರೀಕು, ಆದರೆ 12 ಗಂಟೆ 22 ನಿಮಿಷಕ್ಕಿತ್ತು ಇವತ್ತು. ಅದೇ ರೀತಿ ಹುಣಸೂರಿಗೆ ಹೋದರೆ 12 ಗಂಟೆ 23 ನಿಮಿಷಕ್ಕೆ ಚೇಂಜ್ ಆಗ್ತದೆ. ಅಂದರೆ ಒಂದೊಂದು ಪೊಸಿಷನ್ನ ಆಧಾರದ ಮೇಲೆ, ಅಲ್ಲಿ ನಾವಿರುವಂಥ ಸ್ಥಳಗಳ ಆಧಾರದ ಮೇಲೆ ಈ ಝೀರೋ ಶ್ಯಾಡೋ ಡೇ ಅನ್ನುವಂಥದ್ದು ಏನಾಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಓಕೆನಾ. 22ನೇ ತಾರೀಕು ಏಪ್ರಿಲ್ 12 ಗಂಟೆ 23 ನಿಮಿಷಕ್ಕೆ ಮತ್ತು 21 ಆಗಸ್ಟ್ 12 ಗಂಟೆ 21 ನಿಮಿಷಕ್ಕೆ ನಾವೇನಾಗ್ತೀವಿ, ನಮ್ಮ ಈ ಒಂದು ಝೀರೋ ಶ್ಯಾಡೋ ಡೇ ಹುಣಸೂರಲ್ಲಿ ಸಿಗ್ತಾ ಹೋಗುತ್ತೆ. ಅದೇ ರೀತಿ ಈಗ ಫಾರ್ ಎಕ್ಸಾಂಪಲ್ ನಾನು ಎಲ್ಲಿದ್ದೀನಿ, ನಮಗೆ ಬೇಕಾಗಿರುವಂಥದ್ದು
ನಾನಿರುವಂಥ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಹೀಗೆ ಈಗ ನಾನಿರೋ ಪೊಸಿಷನ್ಗೆ ತಗೋಬೇಕು, ತಗೊಳ್ತಾ ಇಲ್ಲ. ಈಗ ನೆಕ್ಸ್ಟ್ ಏನು ಮಾಡ್ಬೋದಪ್ಪ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಮಡಿಕೇರಿ ಅಂತ ಇದೆ. ಮಡಿಕೇರಿ ಮೇಲೆ ಕ್ಲಿಕ್, ಮಡಿಕೇರಿ ಮೇಲೆ ಕೊಡಗು ಅಥವಾ ಇಲ್ಲಿ ಯಾವುದು ಮಕ್ಕಂದೂರು ಅಂತ ಇದೆ, ಮಡಿಕೇರಿ ಝೋನ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದರಲ್ಲಿ 12:26 ಆ ಒಂದು ಪೊಸಿಷನಲ್ಲಿ ಝೀರೋ ಶ್ಯಾಡೋ ಉಂಟಾಗ್ತಾ ಹೋಗುತ್ತೆ ಅನ್ನೋದನ್ನು ನೋಡ್ತಾ ಹೋಗುತ್ತೆ. ನಾನಿರುವಂಥ ಪೊಸಿಷನ್ ಯಾವುದೋ ಒಂದು ಬೆಟ್ಟದ ಪುರ ಅಂತ ಇದೆ. ಆ ಬೆಟ್ಟದ ಪುರದಲ್ಲಿ ಓಕೆನಾ, ಆ ಬೆಟ್ಟದ ಪುರ ಅನ್ನೋಂಥ ಪೊಸಿಷನ್ನಲ್ಲಿ ನಾನು ಇರುವಂಥ ಝೀರೋ ಶ್ಯಾಡೋ ಏನಾಗ್ತದೆ ಅದನ್ನ ಶೇರ್ ಮಾಡಬೇಕು ಅಂದರೆ ಆ ಬಾಕ್ಸ್ ಓಪನ್ ಆಗುತ್ತಲ್ಲ, ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಟ್ಕೊಂಡ್ರೆ ನಮಗೆ ವಾಟ್ಸಪ್ಪಲ್ಲೋ ಅಥವಾ ಇನ್ಸ್ಟಾಗ್ರಾಮಲ್ಲಿ ಯಾವುದ್ರ ಮುಖಾಂತರ ಶೇರ್ ಮಾಡ್ಬೋದು, ಅದ್ರ ಮುಖಾಂತರ ನಾವೇನು ಮಾಡ್ಬೋದು, ಶೇರ್ ಮಾಡ್ತಾ ಹೋಗ್ಬೋದು. ಈಗ ನೆಕ್ಸ್ಟ್ ಬರುವಂಥದ್ದು ಏನಪ್ಪ ಅಂತಂದರೆ, ತಿರ್ಗಾ ಕ್ಲಿಕ್ ಮಾಡ್ತೀರಾ ಲೆಫ್ಟ್ ರೈಟ್ ಕಾರ್ನರ್ನಲ್ಲಿ ನೆಕ್ಸ್ಟ್ ಲೋಕಲ್ ನೋನ್ ಅಂತ ಇದೆ. ಲೋಕಲ್ ನೋನ್ ಅಂತಂದರೆ ಏನಪ್ಪ ಅಂತಂದರೆ, ಆ ಒಂದು ದಿನದಲ್ಲಿ ಸೂರ್ಯ ಹೈಯೆಸ್ಟ್ ಪಾಯಿಂಟ್ ಯಾವಾಗಿರ್ತಾನೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಅಂದರೆ ಮಧ್ಯಾಹ್ನ 12 ಗಂಟೆ ಆದ ತಕ್ಷಣ ಸೂರ್ಯ ನೆತ್ತಿ ಮೇಲೆ ಬರ್ತಾನೆ ಅಂತ ಅನ್ನಲ್ಲ. ಪ್ರತಿದಿನ 12 ಗಂಟೆ ಆದ ತಕ್ಷಣ ಸೂರ್ಯ ನೆತ್ತಿ ಮೇಲೆ ಬರೋದಿಲ್ಲ, ಅದು ಸುಳ್ಳು ಕಲ್ಪನೆ. ನಾನು ಆಗಲೇ ಹೇಳಿದ ರೀತಿ ನಮಗೆ ಪ್ರತಿದಿನ ಒಂದೊಂದು ಪೊಸಿಷನ್ಗೆ ಆಧಾರದ ಮೇಲೆ ಆ ಒಂದು ಲೋಕಲ್ ನೋನ್ ಉಂಟಾಗ್ತಾ ಹೋಗುತ್ತೆ. ಆ ಒಂದು ಸಮಯದಲ್ಲಿ ಸೂರ್ಯ ನೆತ್ತಿ ಮೇಲೆ ಇರೋದಿಲ್ಲ, ಆದರೆ ಹೈಯೆಸ್ಟ್ ಪಾಯಿಂಟ್, ಆ ದಿನದಲ್ಲಿ ಹೈಯೆಸ್ಟ್ ಪಾಯಿಂಟಲ್ಲಿ ಅಂದರೆ ಎತ್ತರದಲ್ಲಿ ಆ ಒಂದು ಪಾಯಿಂಟ್ನಲ್ಲಿ ಇರ್ತಾ ಹೋಗ್ತಾನೆ. ಅಂದರೆ ನಾವು ಈ ಒಂದು ಬಾರ್ನ ಓಪನ್ ಮಾಡಿದ ತಕ್ಷಣ ಲೋಕಲ್ ನೋನ್ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಬೆಟ್ಟದ ಪುರ ಅಂತ ಸೆಟ್ ಆಗಿದೆ. ಆ ಬೆಟ್ಟದ ಪುರದಲ್ಲಿ ಲೋಕಲ್ ನೋನ್ ಎಷ್ಟೊತ್ತಿಗೆ ಅಂತಂದರೆ 12:24 ಆ ಒಂದು ಸೂರ್ಯ ಅನ್ನುವಂಥದ್ದು ಈ ದಿನದಲ್ಲಿ ಹೈಯೆಸ್ಟ್ ಪಾಯಿಂಟಲ್ಲಿ ಇರ್ತಾನೆ ಅನ್ನುವಂಥದ್ದು. ಅದೇ ರೀತಿ ನಾನಿರುವಂಥ ಪೊಸಿಷನ್ ಸೆಟ್ ಮಾಡಿದಾಗ KM ಅದರಲ್ಲಿ 12:24 ನಮ್ಮ ಲೋಕಲ್ ನೋನ್ ಇರುವಂಥದ್ದು. ಇಲ್ಲಿ ನಾನು ದಿನಾಂಕಗಳನ್ನ ಆಧಾರದ ಮೇಲೆ, ಈಗ ಫಾರ್ ಎಕ್ಸಾಂಪಲ್ ಜುಲೈ 2025 ತಾರೀಕಿಗೆ ಸೆಟ್ ಮಾಡ್ತಾ ಇದ್ದೀನಿ ಅಂತಂದರೆ ಲೋಕಲ್ ನೋನ್ ಎಷ್ಟೊತ್ತಿಗಿರುತ್ತೆ, 12:32. ಆ ಒಂದು ಜುಲೈ 25ನೇ ತಾರೀಕು, ಈ ವರ್ಷ ಜುಲೈ 25ನೇ ತಾರೀಕು ಲೋಕಲ್ ನೋನ್ ಅಂತಂದರೆ ಸೂರ್ಯ ಅತಿ ನೆತ್ತಿ ಮೇಲೆ ಅಂತ, ನೆತ್ತಿಯಲ್ಲ ಹೈಯೆಸ್ಟ್ ಪಾಯಿಂಟ್ ಎಷ್ಟೊತ್ತಿಗಿರ್ತಾನಪ್ಪ ಅಂದರೆ 12:32 ಇರ್ತಾನೆ ಅನ್ನುವಂಥದ್ದನ್ನು ಇಲ್ಲಿ ನೋಡ್ತಾ ಹೋಗ್ಬೋದು. ಅಂದರೆ ಇಲ್ಲಿ ಲೋಕಲ್ ನೋನು ಆ ಒಂದು ದಿನದಲ್ಲಿ ಸೂರ್ಯ ನೆತ್ತಿ ಮೇಲೆ ಅಥವಾ ಹೈಯೆಸ್ಟ್ ಪಾಯಿಂಟಲ್ಲಿ ಯಾವಾಗಿರ್ತಾನೆ ಅನ್ನುವಂಥದ್ದು ನಾವಿಲ್ಲಿ ಸೆಟ್ ಮಾಡ್ಬೋದು. ಇಲ್ಲಿ ನೀವು ಕ್ವಶನ್ ಮಾರ್ಕ್ ನೋಡ್ಬೋದು. ಈ ಕ್ವಶನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಲೋಕಲ್ ನೋನ್ ಅಂತಂದರೆ ಏನು ಅನ್ನುವಂಥದ್ದನ್ನ ಪೂರ್ತಿಯಾಗಿ ಇನ್ ಡೀಟೇಲ್ ಆಗಿ ನಮ್ಗೆ ಕೊಡ್ತಾ ಹೋಗ್ತಾರೆ. ಪುನಃ ಓಕೆ ಅಂತ ಕೊಟ್ಟರೆ ಅದು ಓದ್ಕೊಂಡು ಅದು ಹೊಂಟೋಗುತ್ತೆ. ನೆಕ್ಸ್ಟ್ ಬೇಕಾಗಿರುವಂಥದ್ದು ಶ್ಯಾಡೋ ಲೆಂತ್ಸ್ ಅಂತ ಇದೆ. ಈ ಶ್ಯಾಡೋ ಲೆಂತ್ ಓಪನ್ ಮಾಡಿದ ತಕ್ಷಣ ನಿಮಗೊಂದು ಗ್ರಾಫ್ ಸಿಗುತ್ತೆ, ಓಕೆನಾ. ಆ ಗ್ರಾಫ್ನಲ್ಲಿ ಏನಪ್ಪ ಅಂತಂದರೆ ನಮಗೆ ಡೇಟ್ ಇರುತ್ತೆ ಮೇಲ್ಗಡೆ, ಅದಾದ ನಂತರ ಗ್ರಾಫ್ ಎಕ್ಸ್ ಅಕ್ಷ ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ಟೈಮ್ ಇರುತ್ತೆ. 24 ಸಮಯಕ್ಕೆ ಆಧಾರವಾಗಿ ಟೈಮ್ ಕೊಟ್ಟಿರ್ತಾರೆ. ಸೂರ್ಯ ಹುಟ್ಟೋದ್ರಿಂದ ಮುಳುಗೋ ತನಕ ಟೈಮ್ ಇರುತ್ತೆ. ನೆಕ್ಸ್ಟು ಸಮಯದ್ದೊಂದು ಗಡಿಯಾರದನ್ನು ಮುಳ್ಳಿದೆ. ಇದೇನಪ್ಪ ಅಂತಂದರೆ ಏನಕ್ಕೆ ಉಪಯೋಗ ಆಗುತ್ತೆ ಅಂತಂದರೆ, ಸೂರ್ಯ ಹುಟ್ಟೋದ್ರಿಂದ ಹಿಡಿದು ಮುಳುಗೋ ತನಕ ಅದರ ಪೊಸಿಷನ್ಗೆ ಆಧಾರವಾಗಿ ನಮ್ಮ ಒಂದು ಶ್ಯಾಡೋ ಅಥವಾ ಒಂದು ನೆರಳು ಯಾವ ರೀತಿ ಬದಲಾಗ್ತಾ ಹೋಗುತ್ತೆ, ಅದರ ಉದ್ದ ಎಷ್ಟಿರ್ಬೋದು ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೋದು. ನಾನು ಯಾವುದೇ ಒಂದು ವರ್ಟಿಕಲ್ಲಾಗಿ ಅಂದರೆ ಉದ್ದವಾಗಿ ನೇರವಾಗಿ ಒಂದು ವಸ್ತುವನ್ನು ಮಡಗಿದ್ದೀನಿ ಅಂತಂದರೆ 1 ಮೀಟರ್ ಉದ್ದ ಇರುವಂಥ ಪೋಲ್ ಆಧಾರವಾಗಿ ಇಟ್ಕೊಂಡು ಅವ್ರು ಮಾಡ್ತಾ ಇರುವಂಥದ್ದು. ಈಗ 4 ಗಂಟೆ 6 ನಿಮಿಷದಲ್ಲಿ ಸೂರ್ಯ ಇನ್ನೂ ಹುಟ್ಟಿಲ್ಲ ಅಂದಾಗ ವರ್ಟಿಕಲ್ ಪೋಲ್ದು ಲೆಂತ್, ಅದರ ಒಂದು ಶ್ಯಾಡೋ ಲೆಂತ್ ಎಷ್ಟಪ್ಪ ಅಂದರೆ 0 ಮೀಟ್ರ್ ಅಂತ ಇದೆ. ಈಗ ಸಮಯವನ್ನು ನಾನು ಚೇಂಜ್ ಮಾಡ್ತಾ ಇದ್ದೀನಿ, ನೋಡ್ಬೋದು. ಎಷ್ಟಿಗೆ ಸಮಯ 7:36. 7:36 ಯಾವುದೋ ಒಂದು ಪೋಲ್ನ ಮಡಗಿದ್ರೆ 1 ಮೀಟ್ರ್ ಪೋಲ್ ಮಡಗಿದ್ರೆ 2.71 ಮೀಟ್ರ್ ಆಗುತ್ತೆ, ಓಕೆನಾ. ನೆಕ್ಸ್ಟು 9 ಗಂಟೆ ಆಯಿತು. 9 ಗಂಟೆ ಆದ ತಕ್ಷಣ ಏನಾಯಿತು, 1 ಮೀಟ್ರ್ ಪೋಲ್ದು ನೆರಳು ಎಷ್ಟಾಯಿತು, 0.99 ಮೀಟ್ರ್ ಆಯಿತು. ಅದೇ ರೀತಿ ಚೇಂಜ್ ಮಾಡ್ತಾ ಹೋಗ್ತೀನಿ ಟೈಮನ್ನು. 12:24 ಬಂದ ತಕ್ಷಣ ನೋಡಿ ಇನ್ನೂ ತುಂಬ ಕಡಿಮೆ ಆಗುತ್ತೆ, 0.08 ಮೀಟ್ರ್. ಈ ರೀತಿ ಸಮಯವನ್ನು ಬದಲಾಯಿಸ್ಕೊಂಡು ನಾವೊಂದು ಆ ಸಮಯಕ್ಕೆ ಆಧಾರವಾಗಿ ಸೂರ್ಯನ ಪೊಸಿಷನ್ ಯಾವ ರೀತಿ ಚೇಂಜ್ ಆಗುತ್ತೆ ಮತ್ತು ಆ ಒಂದು ಶ್ಯಾಡೋ ಲೆಂತ್ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋಗ್ಬೋದು. ಈಗ ರಾತ್ರಿಗೆ ಹೊಂಟೋಗೋಣ. ರಾತ್ರಿ 18:18 ಆವಾಗ 20 ಗಂಟೆ ಅಂತಂದರೆ ಸೂರ್ಯ ಮುಳುಗೋಗಿರ್ತಾನೆ. ಆವಾಗ ಅದ್ರ ಶ್ಯಾಡೋ ಲೆಂತ್ ಎಷ್ಟು, 0 ಮೀಟ್ರು. ಅಂದರೆ ಈಗ 22 ಗಂಟೆ ಅಂತಂದರೆ 11 ಗಂಟೆ ರಾತ್ರಿ ಆಗಿರುತ್ತೆ. ಆವಾಗ ಅದ್ರ ಶ್ಯಾಡೋ ಲೆಂತ್ ಎಷ್ಟು, 0 ಮೀಟ್ರ್, 1 ಮೀಟ್ರ್ ಪೋಲ್ ಮೀಟ್ರ್. ಈ ರೀತಿ ನಾವು ಸೂರ್ಯನ ಒಂದು ಪೊಸಿಷನ್ಗೆ ಆಧಾರವಾಗಿ ಇಟ್ಕೊಂಡು ಆ ಒಂದು ವಸ್ತುವಿನ ಲೆಂತನ್ನು ನಾವೇನು ಮಾಡೋದಿಲ್ಲ, ಶ್ಯಾಡೋದ ಲೆಂತನ್ನು ನಾವೇನು ಮಾಡ್ಬೋದು, ಕಂಡುಹಿಡಿತಾ ಹೋಗ್ಬೋದು ಈ ಒಂದು ಟಾಸ್ಕ್ ಆದಮೇಲೆ. ನೆಕ್ಸ್ಟು
ಆ್ಯನಿಮೇಷನ್ ಅಂತ ಇದೆ. ಈ ಆ್ಯನಿಮೇಷನ್ನಲ್ಲಿ ನೀವು ನೋಡ್ತಾ ಹೋಗ್ಬೋದು, ನೀವು 3 ರೀತಿಯ ಒಂದು ಆಗಲಿ ಲೈನನ್ನು ನೋಡ್ತಾ ಇದ್ದೀರಿ. ಫಸ್ಟ್ ಒಂದು ಟ್ರಾಪಿಕ್ ಆಫ್ ಕ್ಯಾನ್ಸರ್, ನೆಕ್ಸ್ಟು ಇಕ್ವೇಟರ್, ನೆಕ್ಸ್ಟು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್. ನಿಮಗೆ ಅತಿ ಮುಖ್ಯವಾಗಿ ಗೊತ್ತಿರಬೇಕು ಏನಪ್ಪ ಅಂತಂದರೆ, ಈ ಒಂದು ಝೀರೋ ಶ್ಯಾಡೋ ಡೇ ಅಥವಾ ಶೂನ್ಯ ನೆರಳಿನ ದಿನ ಅಂತ ನಾವೇನು ಹೇಳ್ತೀವಿ, ಈ ಒಂದು ಶೂನ್ಯ ನೆರಳಿನ ದಿನ ಉಂಟಾಗುವಂಥದ್ದು ಕೇವಲ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಏನು ನೋಡ್ತೀವಿ ಅದರ ನಡುವೆ ಇರುವಂಥ ಪ್ರದೇಶದಲ್ಲಿ ಮಾತ್ರ. ಬೇರೆ ಒಂದು ಪ್ರದೇಶದಲ್ಲಿ ನಾವು ಈ ಝೀರೋ ಶ್ಯಾಡೋ ಡೇಯನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಓಕೆನಾ? ಈ ಒಂದು ನೀವು ಸ್ಕ್ರೀನಲ್ಲಿ ಏನು ನೋಡ್ತಾ ಇದ್ದೀರಿ, ಈ ಒಂದು ಆ್ಯನಿಮೇಷನ್ ಅಂತ ಬಾರ್ನಲ್ಲಿ ನಾವೇನು ನೋಡ್ತೀವಿ ಅಂದರೆ, ಆ ಆರೆಂಜ್ ಕಲರ್ ಏನು ಕಾಣಿಸ್ತಾ ಇದೆ ಅದು ಈ ಏಪ್ರಿಲ್ 22, 2025ನೇ ತಾರೀಕು ಶೂನ್ಯ ನೆರಳನ್ನು ನೋಡಬಹುದಾದಂಥ ಒಂದು ರೀಜನ್. ಓಕೆನಾ? ಈಗ ನಾನು ಫಾರ್ ಎಕ್ಸಾಂಪಲ್ ಈಗ ಏಪ್ರಿಲ್ 22 ಅನ್ನೋದನ್ನ ಜುಲೈ 13 ಅಂತ ಮಾಡಿ ನೋಡಿ. ಆ ಒಂದು ಲೈನ್ ಹೆಂಗೆ ಮೇಕ್ ಆಯಿತು ಅಂದರೆ, ಜುಲೈ 13ನೇ ತಾರೀಕು ಆ ಒಂದು ಭಾಗದಲ್ಲಿ ನಾವು ಶೂನ್ಯ ನೆರಳಿನ ದಿನವನ್ನು ನಾವು ನೋಡ್ತಾ ಹೋಗ್ಬೋದು. ಈಗ ಪುನಃ ನಾವೇನು ಮಾಡೋದ, ಚೇಂಜ್ ಮಾಡೋದು. ಅಕ್ಟೋಬರ್ 28, 2025ರಲ್ಲಿ ಆರೆಂಜ್ ಕಲರ್ ಲೈನ್ ಎಲ್ಲಿ ನೀವು ನೋಡ್ತಾ ಇದ್ದೀರ ಅಲ್ಲಿ ಮಾತ್ರ ಶೂನ್ಯ ನೆರಳಿನ ದಿನವನ್ನು ನೀವು ನೋಡ್ತಾ ಹೋಗ್ಬೋದು. ಅರ್ಥ ಆಗ್ತಿದೆಯಾ? ಈಗ ನೆಕ್ಸ್ಟ್ ಅದನ್ನ ನಾವೇನು ಮಾಡ್ಬೋದು, ಇಲ್ಲಿ ಡೈರೆಕ್ಟಾಗಿ ಈ ಒಂದು ಕ್ಯಾಲೆಂಡರ್ ಮುಖಾಂತರ ಚೇಂಜ್ ಮಾಡಿ ಏಪ್ರಿಲ್ 2026 ಏಪ್ರಿಲ್ 2ನೇ ತಾರೀಕು ಎಲ್ಲಿ ಶೂನ್ಯ ನೆರಳಿನ ದಿನ ಉಂಟಾಗ್ತಾ ಇದೆ ಆ ಒಂದು ಭಾಗದಲ್ಲಿ ಮಾತ್ರ ಆರೆಂಜ್ ಕಲರ್ ಲೈನ್ ನೀವು ನೋಡ್ತಾ ಹೋಗ್ತೀರ. ಈ ರೀತಿ ನಾವೇನು ಮಾಡ್ಬೋದು, ಆ ಒಂದು ಶೂನ್ಯ ನೆರಳಿನ ದಿನ ಆ ಒಂದು ಡೇಟ್ನಲ್ಲಿ ಎಲ್ಲಿ ಮಾತ್ರ ಬರುತ್ತೆ, ಎಲ್ಲಿ ಮಾತ್ರ ಕಾಣಿಸ್ತಾ ಹೋಗುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ಈ ಪ್ಲೇ ಬಟನ್ ಹೋಗ್ತಿದ್ರೆ ನೀನು ಅದು ಯಾವ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ, ಯಾವ ಆರೆಂಜ್ ಕಲರ್ ಲೈನು ಮೂವ್ ಆಗೋದು ನೀವು ನೋಡ್ಬೋದು. ಡೇಟ್ಗೆ ಅನುಗುಣವಾಗಿ ಪೂರ್ತಿ ಮೇಲೆ ಕೆಳಗೆ ಚೇಂಜ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ಕ್ವಶನ್ ಮಾರ್ಕ್, ನಿಮಗೆ ಝೀರೋ ಶ್ಯಾಡೋ ಡೇ ಅಂತಂದರೆ ಏನು, ಅಲ್ಲಿ ಆ ಲೈನಿನ ಏನನ್ನು ಇಂಡಿಕೇಟ್ ಮಾಡ್ತಾ ಇದೆ ಅನ್ನೋದನ್ನ ನೀವು ನೋಡ್ತಾ ಹೋಗ್ತೀರಿ. ನೆಕ್ಸ್ಟ್ ವಿಜುವಲೈಸೇಷನ್ ಅಂತ ಇದೆ. ಈ ವಿಜುವಲೈಸೇಷನಲ್ಲಿ ಅತಿ ಮುಖ್ಯವಾಗಿ ನೋಡಬೇಕಾಗಿರುವಂಥದ್ದು ಆರೆಂಜ್ ಕಲರ್ ಲೈನ್. ಇವತ್ತು ಒಂದು ಭೂಮಿ ಅಂತ ತಿಳ್ಕೊಂಡ್ರೆ ಸೂರ್ಯ ಉದಯಿಸುವಂಥದ್ದು ಪೂರ್ವ ದಿಕ್ಕು, ಮುಳುಗುವಂಥದ್ದು ಪಶ್ಚಿಮ ದಿಕ್ಕಿನಲ್ಲಿ ಅಂತ ಗೊತ್ತು. ಈಸ್ಟ್ ಮತ್ತು ವೆಸ್ಟ್, ಈಸ್ಟ್ ಇಲ್ಲಿದೆ, ವೆಸ್ಟ್ ಇಲ್ಲಿದೆ. ಈ ಸೂರ್ಯನ ದಿಕ್ಕಿಗೆ ಅನುಗುಣವಾಗಿ ಸೂರ್ಯ ಚಲನೆಗೆ ಆಧಾರವಾಗಿ ಈ ಒಂದು ಮಧ್ಯದಲ್ಲಿರುವಂಥ ಪೋಲ್, ಮೇಲೆ ಕೆಳಗಡೆ ಮಧ್ಯದಲ್ಲಿ ಎಲ್ಲಿ ನೋಡ್ತಾ ಇದ್ದರೆ ಪೋಲು, ಆ ಪೋಲ್ನ ಒಂದು ಶ್ಯಾಡೋ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋಗ್ತೀರ. ಈಗ 11:24 ಆಗಿದೆ, ನೀವು ನೋಡ್ಬೋದು ಶ್ಯಾಡೋ ಎಷ್ಟು ಚಿಕ್ಕದಾಗಿದೆ ಯಾವ ಪೋಲು ಅಂತ. ಈಗ ನಾನು ಮುಂದಕ್ಕೆ ತಂದೆ 12:08 ಇನ್ನೂ ಚಿಕ್ಕದಾಯಿತು, ಇನ್ನು ಮುಂದಕ್ಕೆ ಬರ್ತಾ ಇದ್ದೀನಿ. ಈ ಸೂರ್ಯ ಚಲನೆ ಆಗ್ತಾಯಿದೆ, ಸೂರ್ಯ ಚಲನೆ ಆಗ್ತಾ ಇದ್ದಂಗೆ 15:29, 16 ಗಂಟೆ, 17 ಗಂಟೆ, ಇಲ್ಲಿ ಸಮಯ ಮುಂದಕ್ಕೆ ಹೋದಂಗೆ ಆ ಶ್ಯಾಡೋ ಹೇಗಾಗಿ ಉದ್ದ ಆಗ್ತಾಯಿದೆ ಅನ್ನೋಂಥದ್ದು ನೀವು ನೋಡ್ತಾ ಹೋಗ್ಬೋದು. ಅಂದರೆ ಇದ್ರ ಮುಖಾಂತರ ನಾವೇನು ಮಾಡ್ಬೋದು, ಆ ವಿಜುವಲೈಸೇಷನ್ನ ಪಡ್ಕೊಳ್ತಾ ಹೋಗ್ಬೋದು. ಆ ಒಂದು ನೆರಳಿನ ವಿಜುವಲೈಸೇಷನ್ನ ನಾವೇನು ಮಾಡ್ಬೋದು, ಪಡಿತಾ ಹೋಗ್ಬೋದು. ಸೂರ್ಯ ಚಲನೆ ಆಗ್ತಾ ಇರುವಂಥ ದಿಕ್ಕಿಗೂ ಆಧಾರವಾಗಿ ನಾವು ಯಾವ ರೀತಿ ಈ ಒಂದು ನೆರಳು ಯಾವ ರೀತಿ ಬದಲಾಗ್ತಾ ಹೋಗುತ್ತೆ ಒಂದು ವಸ್ತುವಿನದ್ದು ಅಂತ ನೋಡ್ತಾ ಹೋಗ್ತೀವಿ. ಇವತ್ತು 12:22 ಸೆಟ್ ಮಾಡೋದ, 12 ಗಂಟೆ, ಈಗ 12 ಗಂಟೆ ನಾನಿರುವಂಥ ಪೊಸಿಷನ್ 12:22 ಝೀರೋ ಶ್ಯಾಡೋ ಉಂಟಾಗುತ್ತೆ. ಇವಾಗ ಏನಾಗಬೇಕು, ಅಲ್ಲಿ ಪೊಸಿಷನಲ್ಲಿ ಯಾವುದೇ ರೀತಿ ಶ್ಯಾಡೋ ಇರಬಾರ್ದು. ನೀವು ಇಲ್ಲಿ ನೋಡ್ಬೋದು ಯಾವುದೇ ರೀತಿಯ ಒಂದು ಶ್ಯಾಡೋನು ಸಹ ಕಾಣಿಸ್ತಾ ಇಲ್ಲ. ಅದೇ 12 ಗಂಟೆ 50 ಸೆಟ್ ಮಾಡಿದ್ರೆ ನಿಮಗೆ ಸ್ವಲ್ಪ ಶ್ಯಾಡೋ ಸಿಗುತ್ತೆ. ಇನ್ನೊಂದು ಸ್ವಲ್ಪ ನಾವು ಕರೆಕ್ಟಾಗಿ ಕ್ಲೀನಾಗಿ ಶ್ಯಾಡೋ ನೋಡಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ 2:50 ಸೆಟ್ ಮಾಡಿದ್ರೆ ನೀವು ಶ್ಯಾಡೋ ಸ್ವಲ್ಪ ಚಿಕ್ಕದಿರುತ್ತೆ, ಅಂದರೆ ಆ ಪೊಸಿಷನ್ಗೆ ಆಧಾರವಾಗಿ. ಈಗ ನೆಕ್ಸ್ಟು 4 ಗಂಟೆಗೆ ಸೆಟ್ ಮಾಡೋದು, 4 ಗಂಟೆಗೆ ಸೆಟ್ ಮಾಡಿದಾಗಲೂ ಸೆಟ್ ಮಾಡಿದ್ದೀವಿ. ಈಗ ನೋಡಿ 4 ಗಂಟೆ, ಅದು ತುಂಬ ಉದ್ದ ಉಂಟೋಗಿದೆ. 4 ಗಂಟೆ, ಇಲ್ಲಿ ಬರ್ತಾಯಿದೆ ನೋಡಿ. 4 ಗಂಟೆಗೆ ಹಾಕಿದ್ರೆ ಅದು ಮಾರ್ನಿಂಗ್ 4 ಗಂಟೆ ತಗೊಂಡಿದೆ. ನಾವು 24 ಗಂಟೆ ಟೈಮ್ ಪೀರಿಯಡಲ್ಲಿ ನೋಡಬೇಕಾಗಿತ್ತು. ನಾವು ಅದೇ 16 ಗಂಟೆ ಅಂತ ಹಾಕಿದ್ರೆ ಇಲ್ಲಿ, ಫಾರ್ ಎಕ್ಸಾಂಪಲ್ ಇಲ್ಲಿ 16 ಗಂಟೆ ಅಂತ ಹಾಕಿದ್ರೆ ಸಂಜೆ 4 ಗಂಟೆಯಲ್ಲಿ ಯಾವ ರೀತಿ ಅದು ಪೊಸಿಷನ್ ಇರುತ್ತೆ ಅಂತ ನಾವು ತೋರಿಸ್ತಾ ಹೋಗ್ತೀವಿ. ಇಲ್ಲಿ ನೋಡಿ
4 ಗಂಟೆ ಇದ್ದಾಗ ಅದರ ಒಂದು ಲೆಂತ್ ಹೆಂಗಿದೆ ಅನ್ನೋದನ್ನು ನೋಡ್ತಾ ಹೋಗ್ತೀವಿ. ಇದ್ರ ಮುಖಾಂತರ ವಿಜುವಲೈಸೇಷನ್ ಮುಖಾಂತರ ಸೂರ್ಯನ ದಿಕ್ಕು ಬದಲಾದಂಗೆ ಆ ಒಂದು ಶ್ಯಾಡೋದ ಲೆಂತ್ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋಗ್ಬೋದು. ಈ ರೀತಿ ಈ ಒಂದು ZST ಆ್ಯಪ್ ಯೂಸ್ ಆಗ್ತಾ ಹೋಗುತ್ತೆ. ಇವತ್ತೇ ZST ಇರೋದ್ರಿಂದ, ಝೀರೋ ಶ್ಯಾಡೋ ಡೇ ಇರೋದ್ರಿಂದ ಆದಷ್ಟು ಬೇಗ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ ಈ ಒಂದು ಆ್ಯಪನ್ನು ಯೂಸ್ ಮಾಡೋದು ಯಾವ ರೀತಿ ಅನ್ನೋದನ್ನು ಅವರು ತಿಳ್ಕೊಳ್ಳಿ. ಅವರ ಒಂದು ಪೊಸಿಷನ್ನಲ್ಲಿ, ಪ್ಲೇಸ್ನಲ್ಲಿ ಯಾವಾಗ ಝೀರೋ ಶ್ಯಾಡೋ ಡೇ ಉಂಟಾಗ್ತಾ ಇದೆ ಅನ್ನೋದನ್ನು ಅವರು ಸುಲಭವಾಗಿ ಈ ಒಂದು ಆ್ಯಪ್ನ ಮುಖಾಂತರ ತಿಳಿಬೋದು. ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಆದಷ್ಟು ಬೇರೆಯವ್ರಿಗೂ ಸಹ ಶೇರ್ ಮಾಡಿ, ಅವರು ಉಪಯೋಗ ಆಗೋ ರೀತಿ ನಾವು ನೋಡೋಣ. ಥ್ಯಾಂಕ್ ಯು, ಧನ್ಯವಾದಗಳು.